ಓಕೆ ಸೊ ಎಸ್ ನಾವ್ ಇಲ್ಲೇ ನೋಡ್ತಾ ಇದೀವಿ ಮ್ಯಾಮ್ 2 feet ಡಿಸ್ಟೆನ್ಸ್. ಸೊ ಏನಕ್ಕೆ ಅಂತಂದ್ರೆ ಹೇಳ್ತೀನಿ. ವಾಟ್ ಯು ಸಿ ದಿಸ್ ಏನಿದು? ಇದು ಯಾ ವಾಟ್ ಆರ್ ದಿಸ್? ಯಾವ ಬರ್ಡ್ಸ್ ಇದು? ಆರ್ಕಿಡ್. ಆಸ್ಟ್ರಿಚ್. ಆಸ್ಟ್ರಿಚ್. ಎಸ್. ಓಕೆ. ಆರ್ಕಿಡ್ ಇಸ್ ಅ ಫ್ಲವರ್, ಆಸ್ಟ್ರಿಚ್ ಇಸ್ ಅ ಬರ್ಡ್. ಓಕೆ. ಸೊ ಆಸ್ಟ್ರಿಚ್ ಗಳು ನೀವು ನೋಡಿದಂಗೆ ದಿಸ್ ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಗ್ರೋಯಿಂಗ್ ಬರ್ಡ್. ಓಕೆ. ಆಮೇಲೆ ನೀವು ನೋಡ್ಬೋದು ಅದ್ರದ್ದು ಭಾರ ಎಷ್ಟು ಭಾರ ಇದೆ, ಎಷ್ಟು ಹೆವಿ ಇದೆ ಅಂತ. ಸೊ ಇದು ಯಾವ್ದನ್ನು ಹಾರಕ್ಕಾಗಲ್ಲ. ಬಟ್ ಆಲ್ ಆಫ್ ದೀಸ್ ಕ್ಯಾನ್ ರನ್ ರಿಯಲ್ ಕ್ವಿಕ್. ತುಂಬಾ ಸ್ಪೀಡ್ ಆಗಿ ಓಡುತ್ತೆ. ನೀವು ಅದ್ರದ್ದು ಕಾಲ್ಗಳು ನೋಡ್ಬೋದು. ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಟ್ವಿನ್ ಟೋಸ್ ವಿಚ್ ಮೇಕ್ಸ್ ದಮ್ ರನ್ ರಿಯಲ್ ಕ್ವಿಕ್. ಸೊ ಇದೆಲ್ಲಾನು ದೇ ಕ್ಯಾನ್ ರನ್ ಅಪ್ ಟು ಆಲ್ಮೋಸ್ಟ್ 75 km/h. ಆಮೇಲೆ ನಾನು ಅವಾಗಲೇ ಹೇಳ್ದೆ ಅಲ್ಲ, ದರ್ ಬ್ರೈನ್ಸ್ ಆರ್ ಆಕ್ಚುಲಿ ಸ್ಮಾಲರ್ ದನ್ ದ ರೈಸ್ ಅದರದ್ದು. ಸೊ ವಿಚ್ ಮೀನ್ಸ್ ದರ್ IQ is really low. ಓಕೆ, ಸೊ ತುಂಬಾ ಜೋರಾಗಿ ಓಡ್ತಾ ಇರ್ಬೇಕಾದ್ರೆ ನಾವು ತುಂಬಾ ಜೋರಾಗಿ ಓಡ್ತಾ ಇರ್ತೀವಿ, ಮಧ್ಯ ಒಂದು ಗೋಡೆ ಬಂದ್ರೆ ಏನ್ ಮಾಡ್ತೀವಿ, ನಿಂತ್ಕೊಳ್ತೀವಲ್ಲ. ಇದು ಯಾವ್ದು ನಿಂತ್ಕೊಳ್ಳೋದು ಇಲ್ಲ, ತೆಲ್ಗೋ ಹಿಟ್ ದ ಬಾಲ್ ಅಂದ್ರೆ ದರ್ IQ is that low. ಸೊ ಎಸ್, 2 ತರ ಆಸ್ಟ್ರಿಚ್ಗಳಿದೆ. ಸೊ ಆಸ್ಟ್ರಿಚ್ಗಳು ನಮ್ಗೆ ಆಫ್ರಿಕಾದಿಂದ ಬರುತ್ತೆ. ಒಂದು ಸೊಮಾಲಿಯನ್ ಆಸ್ಟ್ರಿಚ್ಗಳಿದೆ, ಒಂದು ಕಾಮನ್ ಆಸ್ಟ್ರಿಚ್ಗಳಿದೆ. ಸೊ ನಾವ್ ಇಲ್ಲೇನ್ ನೋಡ್ತಾ ಇದೀವಿ, ಇದೆಲ್ಲ ನಮ್ ಕಾಮನ್ ಆಸ್ಟ್ರಿಚ್ಗಳು. ಆಮೇಲೆ ಇದ್ರಲ್ಲಿ ಹೌ ಟು ಡಿಫ್ರೆನ್ಶಿಯೇಟ್ ಅಂದ್ರೆ ನೀವು ಬ್ಲಾಕ್ ಒನ್ಸ್ ನೋಡ್ತಾ ಇದೀರಲ್ಲ, ಬ್ಲಾಕ್ ಎಲ್ಲ ಮೇಲ್ಗಳು. ಸೊ ಲೋವರ್ ಶೇಡ್ ಗ್ರೇ ಏನ್ ನೋಡ್ತಾ ಇದೀರಾ ಅದೆಲ್ಲ ಫೀಮೇಲ್ಸ್. ಮ್ಯಾಕ್ಸಿಮಮ್ ಹೈಟ್ ಅನ್ನೋದಾದ್ರೆ ಸೊ ಕಾಮನ್ ಆಸ್ಟ್ರಿಚ್ಗಳು ಫ್ರಮ್ 9 to 12 feet ಬೆಳೆಯುತ್ತೆ. ಇದ್ರಲ್ಲೇ ಸೊಮಾಲಿಯನ್ ಆಸ್ಟ್ರಿಚ್ ಅಂತ ಬರುತ್ತೆ. ಸೊ ಅದ್ ಇದಕ್ಕಿಂತ ಒಂದ್ 2 ಅಡಿ ಎತ್ತರ ಸಾಗ್ತಾ ಇದೆ. ಯಾ, ಇದನ್ನ ನೋಡ್ಕೊಳಕ್ಕೆ ಏನಾದ್ರು ಒಂದ್ ಪಾಯಿಂಟ್ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಏನು? ಕಷ್ಟ ಅಂತ ಏನಿಲ್ಲ, ಅಂದ್ರೆ ವಿ ಮಾಡ್ಬೇಕಾದ್ರೆ ಹ್ಯಾಡ್ ದ ಅಕ್ಸೆಪ್ಟೆನ್ಸಿ ಟು ಟ್ರೀಟ್ ಆಲ್ ದ ಅನಿಮಲ್ಸ್ ದ ಸೇಮ್ ವೇ. ಬಟ್ ಯಾ, ಟೈಮಿಂಗ್ ದಮ್ ಇಸ್ ಒನ್ ಆಫ್ ದ ಕಷ್ಟ ಥಿಂಗ್ ಅಂತ ಹೇಳ್ಬೋದು. ಅಂದ್ರೆ ಬಿಕಾಸ್ ನಾನು ಹೇಳ್ದಂಗೆ ದರ್ ವೆರಿ ಅಗ್ರೆಸಿವ್. ಜೋರಾಗಿ ಅಕಸ್ಮಾತ್ ಹೊಡಿತು ಅಂತಂದ್ರೆ ದೇ ಕ್ಯಾನ್ ಬ್ರೇಕ್ ಯುವರ್ ಸ್ಕಲ್ ಇಂಟು 2 parts ಇನ್ ಅ ಸಿಂಗಲ್. ನೀವು ನೋಡ್ಬೋದು ಅದು ಬೀಗ್ಗಳು ಎಷ್ಟು ಪವರ್ಫುಲ್ ಆಗಿದೆ ಅಂತ. ಸೊ ಇದನ್ನ ಟೇಮ್ ಮಾಡೋದಕ್ಕೆ ಒಂದಿಷ್ಟು ಟೈಮ್ ಹಿಡಿತಾ ಇದೆ ಅಷ್ಟೇ ನಮ್ಗೆ. ಸೊ ಅದರ್ ದನ್ ದಟ್ ಯಾ ದರ್ ಜಂಪ್ ಎಲ್ಲ ಏನು ಮಾಡಕ್ಕಾಗಲ್ಲ. ಇಲ್ಲ, ದೇ ಕಾಂಟ್ ಜಂಪ್, ದೇ ಕಾಂಟ್ ಫ್ಲೈ ಆಲ್ಸೋ. ಮತ್ತೆ ಯಾರು ಇಲ್ಲ ಅಂದಾಗ ಇಲ್ಲ ಫ್ರೆಂಡ್ಲಿ. ಎಸ್, ಯಾರಿಗೂ ಇಲ್ಲಿವರೆಗೂ ಅಟ್ಯಾಕ್ ಮಾಡಿರುವಂತ ಉದಾಹರಣೆಗಳಿಲ್ಲ. ಬಟ್ ಅದೇ ಸಣ್ಣ ಪುಟ್ಟ ನಮ್ ಸ್ಟಾಫ್ ಯಾರಾದ್ರೂ ಒಳಗಡೆ ಹೋದಾಗ, ಫೀಡ್ ಮಾಡಕ್ ಹೋದಾಗ ಓಡ್ ಬಂದಿರೋ ಸಾಧ್ಯತೆಗಳಿದೆ. ಇದಕ್ಕೆಲ್ಲ ಫೀಡ್ ಏನಿರುತ್ತೆ? ಸೊ ಇದು ಕೂಡ ಅಷ್ಟೇ, ನಾವು ಗ್ರೀನ್ ಗ್ರಾಸ್ ಕೊಡ್ತೀವಿ, ನೀವು ನೋಡ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಗ್ರೀನ್ ಗ್ರಾಸ್ ಅಥವಾ ಪೆಲೆಟ್ಸ್ ಕೊಡ್ತೀವಿ, ಅದಕ್ಕೆ ಅಂತ ಪೆಲೆಟ್ಸ್ ಬರುತ್ತೆ. ಸೊ ಪೆಲೆಟ್ಸ್ ಕೊಡ್ತೀವಿ. ಇದನ್ನ ಈಮೂಸ್ ಅಂತ ಕರಿತೀವಿ. ಸೊ ನಮ್ಗೆ ಆಸ್ಟ್ರಿಚ್ಗಳು ಆಫ್ರಿಕಾದಿಂದ ಬರುತ್ತೆ ಅಲ್ಲ, ಅದೇ ತರ ಇದು ಆಸ್ಟ್ರೇಲಿಯಾದಿಂದ ಬರುತ್ತೆ. ಆಸ್ಟ್ರೇಲಿಯನ್ ನ್ಯಾಷನಲ್ ಬರ್ಡ್ಸ್ ಇದು. ಸೊ ಆಸ್ಟ್ರಿಚ್ಗಳ ತರ ಇದು ಅಗ್ರೆಸಿವ್ ಇಲ್ಲ, ದರ್ ಫ್ರೆಂಡ್ಲಿ. ಒಳಗಡೆ ಹೋಗ್ಬೋದು, ಯು ಕ್ಯಾನ್ ಇಂಟರಾಕ್ಟ್ ವಿತ್ ದಮ್. ಸೊ ಒಳಗಡೆ ಹೋಗೋಣ ಬನ್ನಿ. ಡೈನೋಸಾರ್ಸ್ ತರ ಇದೆ ನೋಡೋದಕ್ಕೆ, ಬಟ್ ಯಾ ದರ್ ವೆರಿ ಫ್ರೆಂಡ್ಲಿ. ಸೊ ಆಸ್ಟ್ರಿಚ್ಗಳಿಗೆ 2 ಟೋಸ್ ಇತ್ತಲ್ಲ, ಇದಕ್ಕೆ 3 ಟೋಸ್ ಇದೆ. ಓಕೆ. ಸೊ ಇಲ್ಲೆಲ್ಲ ಈ ತರ ಆಗಿರೋದು ಇದೆಲ್ಲ ಗಾಯನ? ಇಲ್ಲ ಅದು ಯಾವ್ದು ಗಾಯ ಎಲ್ಲ ಏನಲ್ಲ. ಯಾ, ಯಾವ್ದು? ನಾನು ಅಲ್ಲೂ ನೋಡಿದೆ, ಅದ್ರಲ್ಲೂ ಇದೇ ತರ. ಸರ್ ಇಲ್ಲಿ ನೋಡಿ, ಇಲ್ಲಿ ಇದು ಓಲ್ ಅಂತ ಅಥವಾ ಇಲ್ಲ, ಕಿವಿಗಳು. ಕಿವಿ ಇಷ್ಟ ಹತ್ರ ಬಂದಿದೆ. ವೆರಿ ಫ್ರೆಂಡ್ಲಿ. ಅಷ್ಟ ಹತ್ರ ಬಂದಿದೆ. ಇಲ್ಲ, ಸಿ ದಿಸ್ ಹೌ ಫ್ರೆಂಡ್ಲಿ ದೇ ಆರ್. ಓಕೆ. ನಿಮಗೆ ನಿಮ್ ಫ್ರೇಸ್ ಪರಿಚಯ ಇಲ್ಲ, ಇದೆ, ನಾನು ಪರಿಚಯ ಬರ್ತಾ ಇದೀನಿ. ಫುಲ್ ಒಂಥರ ಚೆನ್ನಾಗಿದೆ ಸರ್. ಸರ್ ಇಲ್ಲ, ಯು ಕ್ಯಾನ್ ಪೆಟ್ ದಮ್, ಯು ಕ್ಯಾನ್ ಆಕ್ಚುಲಿ ಪೆಟ್ ದಮ್. ಸ್ವಲ್ಪ ನೋಡಕ್ಕೆ ಇದೆಲ್ಲಾನು ಶೇಪ್ ಎಲ್ಲಾನು ನವಿಲ್ ತರ ಬರ್ತಾರೆ. ಆಮೇಲೆ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ತುಂಬಾ ಫೆದರ್ಸ್ ಗಳು ನೋಡಿರ್ತೀವಿ ಅಲ್ಲ. ಸೊ ನೀವು ನೋಡ್ಬೋದು, ಇದ್ರದ್ದು ಒಂದೇ ಒಂದು ರೂಟ್ ಅಲ್ಲಿ 2 ಸ್ಟೆಮ್ ಬೆಳೆಯುತ್ತೆ. ಓಕೆ, ಬೇರೆದಕ್ಕಿಂತ ಡಿಫರೆಂಟ್. ಯಾ, ಬೇರೆ ಯಾವ ಬರ್ಡ್ಸ್ ಅಲ್ಲಿ ಕೂಡ ನಿಮ್ಗೆ ಸಿಗೋದಿಲ್ಲ. ಓಕೆ, ಒಂದ್ರಲ್ಲಿ 2. ಒಂದ್ ರೂಟ್ ಅಲ್ಲಿ 2 ಸ್ಟೆಮ್ ಇದೆ. ಎಲ್ಲಾನು ಸೇಮ್ ಇದೆ. ಎಸ್. ಓಕೆ, ಬಟ್ ಇಲ್ಲಿ ಅದು ಸೆಪರೇಟ್ ಆಗಿರೋದು. ತುಳಿದಿ. ಇದಕ್ಕೆಲ್ಲ ಫುಡ್ ಸೇಮ್ ಅದಕ್ಕೆಲ್ಲ ಕೊಡುತ್ತೆ. ಪೆಲೆಟ್ಸ್ ಕೊಡ್ತೀವಿ, ಗ್ರಾಸ್ ಕೊಡ್ತೀವಿ. ಬರೀ ಹುಲ್ ತಿನ್ಕೊಂಡು ಇಷ್ಟು ಸ್ಟ್ರಾಂಗ್ ಆಗಿದಾವಲ್ಲ. ಅದೇ ಇವೆಲ್ಲ ಈ ಕಲ್ಲು ಅದೇ ಫುಡ್ ಅನ್ಕೊಂಡು. ಹೌದು. ಸೊ ಕಲ್ಲೇನಕ್ಕೆ ತಿನ್ನುತ್ತೆ ಅಂದ್ರೆ ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ. ಹೌದಾ? ಯಾ. ಓ ಇಲ್ಲ ನನ್ ಕೈನೇ ಫುಡ್ ಅನ್ಕೊಂತ ಅದು. ನಿಮ್ ನೈಲ್ ಪಾಲಿಶ್ ಕಲರ್ ನೋಡಿ. ಓಕೆ, ಇದು ನಾನ್ ವೆಜ್ ಏನು ತಿನ್ನಲ್ವಾ ಇವೆಲ್ಲ? ಇಲ್ಲ ದೇ ಫೋರ್ಸ್ಫುಲಿ ಡೋಂಟ್ ವಾಂಟ್ ಟು ಹ್ಯಾವ್ ಎನಿಥಿಂಗ್. ಆದ್ರೆ ಗೊತ್ತಿಲ್ಲದೆ ಅಕಸ್ಮಾತ್ ಇವಾಗ ಇಲ್ಲಿ ಏನಾದ್ರು ಇಟ್ಟಿದೀವಿ ಫುಡ್ ಏನಾದ್ರು ಅಂತಂದ್ರೆ ಅದ್ ನಾನ್ ವೆಜ್ ಥಿಂಕ್ ಮಾಡಲ್ಲ. ಇಲ್ಲ, ದೇ ವಾಂಟ್ ಟು ಹ್ಯಾವ್. ಊಟ ಟೈಮ್ ಆಗಿದ್ರೆ ತಿನ್ಬೇಕು ಅಂತ ಗೊತ್ತಾಗತ್ತೆ. ತಿನ್ಬೋದಾ? ತಿನ್ನುತ್ತಾ? ಹೌದು, ಕೆಲವು ಸಲ ನಾನು ಹೇಳಿದಾಗ ಆಸ್ಟ್ರಿಚ್ಗಳು ಕೂಡ ಅಷ್ಟೇ, ಅಂದ್ರೆ ದೇ ಕಾಂಟ್ ರೆಕಗ್ನೈಸ್
ತಿನ್ಬೇಕು ಅನ್ನೋದು ಮಾತ್ರ ಅದ್ರ ತಲೆಲಿರತ್ತೆ. ಸೊ ನೀವು ನೋಡ್ಬೋದು. ನಾವು ಹುಲ್ ತಿನ್ಕೊಂಡು ಎಷ್ಟು ಸ್ಟ್ರಾಂಗ್ ಆಗಿದೆ, ಮನುಷ್ಯ ಯಾಕೆ ಸರ್ ಎಲ್ಲ ಪ್ರಾಣಿಗಳು ಹಿಂಸೆ ಮಾಡಿ ಸಾಯಿಸಿ ತಿಂತಾರೆ. ಅವ್ರಿಗೆ ಟೇಸ್ಟೇ ನೋಡಲ್ಲ, ಎಸ್ ಮನುಷ್ಯ ಟೇಸ್ಟ್ ನೋಡಿ ತಿಂತಾರೆ. ಸೊ ಎಸ್ ಅದು ಹೇಳ್ದಂಗೆ ಇದ್ರದ್ದು ಕೂಡ ಐಕ್ಯೂಗಳು ತುಂಬಾ ಕಮ್ಮಿ ಇರುತ್ತೆ. ಸೊ Okay. ದೇ ಕಾಂಟ್ ರೆಕಗ್ನೈಸ್ ದಿಸ್ ಫುಡ್ ಅಲ್ಲ ಅಂತ. ಸೊ ಆಲ್ ಆಫ್ ದೀಸ್ ಕ್ಯಾನ್ ಸ್ವಿಮ್ ಆಲ್ಸೋ, ತುಂಬಾ ಈಸಿ. Swim ಮಾಡುತ್ತೆ. ಸೊ ನಮ್ಗೆ ಆಸ್ಟ್ರಿಚ್ಗಳು ಡೆಸರ್ಟ್ ಅಲ್ಲಿ ಇರುತ್ತೆ, ಸಾರಾ ಕಡೆ ಸಿಗುವಂತದ್ದು. ಬಟ್ ಇದೆಲ್ಲಾನು ಆಸ್ಟ್ರೇಲಿಯಲ್ಲಿ ಇದೆ, ಲಿವ್ ನಿಯರ್ ದ ಫ್ರೆಶ್ ವಾಟರ್ಸ್, ವಿಚ್ ಮೀನ್ಸ್ ದೇ ಕ್ಯಾನ್ ಸ್ವಿಮ್ ರಿಯಲ್ ವೆಲ್. ಓಕೆ, ಸೊ ಎಸ್ ಇಲ್ಲೇ ನೋಡ್ತಾ ಇದೀವಿ. ದಿಸ್ ಇಸ್ ನಾಟ್ ಹಾರ್ಸ್ ಅಲ್ಲ ಇದು. ಓಕೆ. ಸೊ ಇದನ್ನ ಪೋನಿ ಅಂತ ಕರಿತೀವಿ. ಸೊ ಹಾರ್ಸಸ್ಗೆ ಪೋನಿಸ್ಗೆ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ ಹೈಟ್. ಹಾರ್ಸಸ್ ಕ್ಯಾನ್ ಗ್ರೋ ಮಚ್ ಮೋರ್ ಬಿಗರ್ ದನ್ ದಿಸ್. ನಮ್ ಕಾತಿವಾಡಿ ಆಗಿರ್ಲಿ, ಮಾರ್ವಾಡಿ ಆಗಿರ್ಲಿ ಎಲ್ಲ. ಸೊ ಇದೆಲ್ಲ ಆಲ್ ಆಫ್ ದೀಸ್ ಆರ್ ಯೂಸ್ಡ್ ಆನ್ ಮೌಂಟೇನ್ ಪ್ಲೇಸ್, ರಾಕಿಯರ್ ಪ್ಲೇಸಸ್. ನೀವು ಹರಿದ್ವಾರ್ ಕೇದಾರ್ನಾಥ್ಗೆಲ್ಲ ಹೋದ್ರೆ ಏನ್ ನೋಡ್ತೀರಾ, ಇದೆಲ್ಲಾನು ಪೋನಿಗಳು. ಓಕೆ, ಸೊ ಪೋನೀಸ್ ಆರ್ ಗುಡ್ ಕ್ಲೈಂಬರ್ಸ್, ವೇರ್ ಹಾರ್ಸಸ್ ಆರ್ ಗುಡ್ ರನ್ನರ್ಸ್. ಹಾರ್ಸ್ಗಳು ತುಂಬಾ ಚೆನ್ನಾಗಿ ಓಡುತ್ತೆ, ಆದ್ರೂ ಸ್ಪೀಡ್ ಇದು ಓಡಕ್ಕಾಗಲ್ಲ. ಇಲ್ಲ ಇದು ಓಡಕ್ಕಾಗಲ್ಲ. ಅಂಡ್ ಆಲ್ಸೋ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಎಲ್ಲಾರ್ಗು ನಾವೇನ್ ಮಾಡ್ತೀವಿ, ನಾವು ಎಲ್ಲಾರು ಆಚೆ ಒಂದು ಹಾರ್ಸ್ ನೋಡಿದ ತಕ್ಷಣ ನಾವು ಹೋಗಿ ಅದ್ರದ್ದು ಹಣೆ ಮುಟ್ಟಕ್ ಟ್ರೈ ಮಾಡ್ತೀವಿ. ಸೊ ವಿಚ್ ಇಸ್ ಅ ರಾಂಗ್ ಥಿಂಗ್. ಅದು ಯಾವತ್ತೂ ಮಾಡಬಾರ್ದು. ಯಾಕೆ ಅಂತ ಅಂದ್ರೆ, ನಾನು ಹೇಳ್ದಂಗೆ ಅದ್ರದ್ದು ಕಣ್ಗಳು ಆ ಕಡೆ ಒಂದು, ಈ ಕಡೆ ಸೈಡ್ಸ್ ಅಲ್ಲಿ ಇದೆ. ದಿಸ್ ಇಸ್ ದರ್ ಬ್ಲೈಂಡ್ ಸ್ಪಾಟ್. ಸೊ ಅಕಸ್ಮಾತ್ ಏನಾದ್ರು ನಾವು ಮುಂದೆಯಿಂದ ಮುಟ್ಟಕ್ ಹೋದಾಗ ಅದಕ್ಕೆ ಗೊತ್ತಾಗಲ್ಲ. ಇವಾಗ ನಮ್ಗೆ ತಲೆಯಿಂದ ಹಿಂದೆಯಿಂದ ಬಂದು ಮುಟ್ಟಿದ್ರೆ ವಿ ಡೋಂಟ್ ಹ್ಯಾವ್ ವಾಯ್ಸ್ ಅಟ್ ದ ಬ್ಯಾಕ್. ದ ಸೇಮ್ ವೇ ಇದಕ್ಕೆ ಕೂಡ ಹಣೆ ಮುಟ್ಟಕ್ ಹೋದಾಗ ದಟ್ಸ್ ಅವರ್ ಬ್ಲೈಂಡ್ ಸ್ಪಾಟ್, ಗೊತ್ತಾಗಲ್ಲ. ಆಮೇಲೆ ಆಲ್ಸೋ ವೆಲ್ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ಯಾವತ್ತಾದ್ರೂ ಕಿವಿಗಳು ಹಿಂದೆ ಹೋಗ್ತದೆ ಅಂತ ಅಂದ್ರೆ, ವಿಚ್ ಮೀನ್ಸ್ ದೇ ಆರ್ ನಾಟ್ ರೆಡಿ ಫಾರ್ ಇಂಟ್ರಾಕ್ಷನ್. ಈಗ ತಿನ್ಬೇಕಾದ್ರೆ ತಿಂತಾ ಇದೆ, ಇವಾಗ ಅದ್ರದ್ದು ಕಿವಿ ಹಿಂದೆ ಇದೆ, ಯಾರು ಬಂದು ಡಿಸ್ಟರ್ಬ್ ಮಾಡ್ಬೇಡಿ ಅನ್ನೋ ಫೀಲ್ ಅಲ್ಲಿ ಇದೆ ಅದು. ಸೊ ವಿ ಹ್ಯಾವ್ ಟು ಯಾವ್ದಾದ್ರು ಒಂದು ಪ್ರಾಣಿ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ಅದ್ರ ಬಿಹೇವಿಯರ್ಸ್ ಅಬ್ಸರ್ವ್ ಮಾಡ್ಬೇಕು. ಓಕೆ, ಸೊ ಎಸ್ ಇದು ಕೂಡ ನಮ್ ರೆಸ್ಕ್ಯೂ ಮಾಡಿರುವಂತದ್ದು. ಸೊ ಇದು ಹೈಬ್ರಿಡ್ಗಳು. ಸೊ ನೀವು ಪುಂಗನೂರು ಡ್ವಾಫ್ ಕಟಲ್ ಅಂತ ಕೇಳಿರ್ತೀರ. ಪುಂಗನೂರು ಇಷ್ಟೇ ಸಣ್ಣ ಸಣ್ಣ ಹಸುಗಳು ಬರುತ್ತೆ, ಆಂಧ್ರ ಪ್ರದೇಶದಿಂದ ಬರುತ್ತದು. ಆಮೇಲೆ ನಮ್ದು ಮಲ್ನಾಡ್ ಜಾಗದಲ್ಲಿ ಮಲ್ನಾಡ್ ಗಿಡ್ಡ ಅಂತದ, ನಮ್ ಶಿವಮೊಗ್ಗ ಸಾಗರ ಕಡೆ ಎಲ್ಲ. ಸೊ ಅದ್ರದ್ದು ಮತ್ತೆ ಪುಂಗನೂರ್ದು ಹೈಬ್ರಿಡ್ಗಳಿದು. ಸೊ ಇದು ಕೂಡ ರೆಸ್ಕ್ಯೂ ಮಾಡಿರುವಂತದ್ದೇ ನನ್ನ. ಸೊ ಎಸ್ ಇದ್ರದ್ದು ಇಮ್ಯುನಿಟಿ ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ಸೋ ಹೇಳ್ದಂಗೆ ಈ ಪ್ರಾಣಿಗಳು ಎಷ್ಟೊಂದು ನಮ್ಗೆ ಏಜ್ಗಳು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನಾನು ಹೇಳ್ದಂಗೆ ಇದೆಲ್ಲ ಸಿಕ್ಕಿರೋಂಥದ್ದು ಅಥವಾ ರೆಸ್ಕ್ಯೂ ಮಾಡಿರುವಂತದ್ದು ಆಗಿರೋದ್ರಿಂದ. ಸೊ ಎಸ್ ದೇ ಹ್ಯಾವ್ ದರ್ ಓನ್ ಫ್ಯಾಮಿಲಿ ಓವರ್ ಹಿಯರ್. ಇವನ ಹೆಸರು ಲಿಂಗ ಅಂತ. ಸೊ ಹಿಂದೆಗಡೆ ಹಸು ಏನ್ ನೋಡ್ತಾ ಇದೀರಾ, ಅದು ಲಕ್ಷ್ಮಿ. ಸೊ ಇದು ಇಲ್ಲೇ ಹುಟ್ಟಿರುವಂತ ಕಾಫ್ ಇದು. ಎಸ್ ನಾವಿಲ್ಲೇ ನೋಡ್ತಾ ಇದೀವಿ. ಎಸ್ ಕತ್ತೆಗಳು. ದೀಸ್ ಆರ್ ನಾಟ್ ನಾರ್ಮಲ್ ಡಾಂಕೀಸ್, ನಮ್ ನಾರ್ಮಲ್ ಕತ್ತೆಗಳಲ್ಲ. ಸೊ ಇದೆಲ್ಲ ಡ್ವಾಫ್ ಡಾಂಕೀಸ್ ಅಂತ ಕರಿತೀವಿ ನಾವು. ಡ್ವಾಫ್ ಅಂದ್ರೆ ಇದು ಕೂಡ ಬೆಳೆದೇ ಇರೋದು. ನಾವ್ ಇವಾಗ ಪೋನಿ ನೋಡಿದ್ವಿ ಅಥವಾ ಇದ್ ನೋಡಿದ್ವಿ ಅಲ್ಲ, ಯಾವ್ದು ಕೂಡ ತುಂಬಾ ಎತ್ತರ ಬೆಳೆಯಲ್ಲ. ಸೊ ಕೃಷ್ಣಗಿರಿ ತಮಿಳ್ನಾಡಿಂದ ಬರುತ್ತಾ ಇದೆಲ್ಲ. ಸೊ ಕೂಲ್ ಥಿಂಗ್ ಅಬೌಟ್ ಏನಪ್ಪಾ ಅಂದ್ರೆ, ಡಾಂಕಿಗಳು ಆರ್ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಅನಿಮಲ್ಸ್. ಅದ್ರದ್ದು IQ ಲೆವೆಲ್ 10 ಇದೆ. ಸೊ ದೇ ಆರ್ ವೆರಿ ಸ್ಮಾರ್ಟ್. ಅಂಡ್ ಆಲ್ಸೋ ನೀವ್ ನೋಡ್ಬೋದು, ನಮ್ ನಾಯಿ ಬೆಕ್ಕುಗಳಿಗೆ ಟಿಕ್ಸು ಫ್ಲೀಸ್ ಎಲ್ಲ ಬಂದು ಅಟ್ರಾಕ್ಟ್ ಆಗುತ್ತೆ. ದೇ ಡು ನಾಟ್ ಅಟ್ರಾಕ್ಟ್ ಎನಿ ಆಫ್ ದಿಸ್ ಥಿಂಗ್ಸ್. ಬಿಕಾಸ್ ಯಾಕೆ ಅಂತ ಅಂದ್ರೆ, ನಿಮ್ ನೋಡ್ಬೋದು, ದೇ ಟೇಕ್ ಸಮಥಿಂಗ್ ಕಾಲ್ಡ್ ಮಡ್ ಬಾತಿಂಗ್. ಮಣ್ಣಲ್ಲಿ ಬಿದ್ದು ಒದ್ದಾಡತ್ತೆ. ಸೊ ಆದ್ರಿಂದ ಯಾವ್ದೇ ಪ್ಯಾರಾಸೈಟ್ಸ್ ಗಳನ್ನ ಅಟ್ರಾಕ್ಟ್ ಮಾಡೋದಿಲ್ಲ. ಸೊ ದರ್ ವೆರಿ ಕ್ಲೀನ್ ಅನಿಮಲ್ಸ್ ಅಂಡ್ ಇಂಟೆಲಿಜೆಂಟ್ ಕೂಡ. ಸೊ ದರ್ ನ್ಯಾವಿಗೇಷನ್ ಪವರ್ ಇಸ್ ರಿಲಿ ಗುಡ್. ಒಂದು ಕತ್ತೆನ ಒಂದು 10 ಕಿಲೋಮೀಟರ್ಸ್ ಕರ್ಕೊಂಡೋಗಿ ಒಂದ್ 10 ದಿನ ಆದ್ಮೇಲೆ ಬಿಟ್ರು ಕೂಡ ಪ್ರಾಬ್ಲಿ ಗೋ ಇನ್ ದ ಸೇಮ್ ರೋಡ್ ಅಂಡ್ ಕಮ್ ಬ್ಯಾಕ್. ನ್ಯಾವಿಗೇಷನ್ ಪವರ್ ಇಸ್ ರಿಲಿ ಗುಡ್. ಅಂಡ್ ಕತ್ತೆ ಹಾಲ್ ಕೂಡ ತುಂಬಾ ಎಕ್ಸ್ಪೆನ್ಸಿವ್. ಯಾಕೆಂತಂದ್ರೆ ಎಲ್ಲಾ ಸ್ಕಿನ್ ಪ್ರಾಡಕ್ಟ್ ಗಳಲ್ಲಿ. ಎಸ್ ಸೊ ಇವಾಗ 1 ಲೀಟರ್ ಹಸು ಹಾಲ್ ಎಷ್ಟಿರ್ಬೋದು, ಒಂದು 70 ರೂಪಾಯಿ ಇರ್ಬೋದು ಅಂತಂದ್ರೆ. ಸೊ ಇದು ಅಟ್ ಲೀಸ್ಟ್ 1 ಲೀಟರ್ ಹಾಲ್ ಮೈಟ್ ಕಾಸ್ಟ್ ಯು ಫ್ರಮ್ ಸಮ್ 1000 ಇಂದ 3500 ರೂಪಾಯಿವರೆಗೂ ಇದೆ. ಡಿಪೆಂಡ್ಸ್. ಸೊ ತುಂಬಾ ಸ್ಕಿನ್ ಪ್ರಾಡಕ್ಟ್ ಗಳಲ್ಲಿ ದೇ ಯೂಸ್ ಡಾಂಕೀಸ್ ಮಿಲ್ಕ್. ಸೊ ಇವಾಗಿಂದ ಯಾರಾದ್ರೂ ಕತ್ತೆ ಅಂತ ಕರೆದ್ರೆ ಬಿ ಪ್ರೌಡ್ ಅಬೌಟ್ ಇಟ್. ಓಕೆ. ಸೊ ಅದು ಹಾಲಿನ ಬಗ್ಗೆ ಏನಾದ್ರು ಮಿಕ್ಸ್ ಮಾಡಿದಾರೆ ಅಥವಾ ಏನಾದ್ರು ಸೆಲ್ ಮಾಡ್ತಿದಾರೆ ಅಂದ್ರೆ, ಅದು ಒರಿಜಿನಲ್ ಕತ್ತೆ ಹಾಲೆ ಅಂತ ಹೇಗೆ ಗೊತ್ತಾಗುತ್ತೆ? ಪ್ರಾಬಬ್ಲಿ ಥಿಕ್ನೆಸ್ ನೋಡಿ ಗೊತ್ತಾಗ್ಬೋದು. ಇಲ್ಲ ಇವಾಗ ಅದೊಂದು ಸ್ಕ್ಯಾಮ್ ಶುರು ಆಗ್ಬಿಟ್ಟಿದೆ. ನಾನು 3-4 ಡೇಸ್ ಅಗೋ ನನ್ನ ನ್ಯೂಸ್ ಅಲ್ಲಿ ಕೂಡ ಐ ಸಾ ದಿಸ್. ಜಸ್ಟ್ ಬಿಕಾಸ್ ಕತ್ತೆದು ಹಾಲು ತುಂಬಾ ಎಕ್ಸ್ಪೆನ್ಸಿವ್ ಅನ್ಬಿಟ್ಟು ತುಂಬಾ ಜನ ಸ್ಕ್ಯಾಮ್ ಗಿಮ್ಗಳೆಲ್ಲ ಆಗ್ತಾ ಇದೆ. ಬಟ್ ನೋ, ಆಕ್ಚುಲ್ ಡಾಂಕೀಸ್ ಮಿಲ್ಕ್ ವುಡ್ ಬಿ ಮಚ್ ಬೆಟರ್. ಅದಕ್ಕೆ ಅಂತ ಒಂದು ಫಾರ್ಮಿಂಗ್ ಇರುತ್ತೆ, ಅಲ್ಲಿ ಮಾಡಿ ಬಂದಾಗ ಇಟ್ ಬಿ ಮಚ್ ಈಸಿಯರ್ ಅಂಡ್ ಬೆಟರ್. ಯಾಕಂದ್ರೆ ನಾವು ಇವಾಗ ಏನೋ ತಗೊಂತಾ ಇದೀವಿ ಅಂದ್ರೆ ನಾವು ಫಸ್ಟ್ ಟೈಮ್ ತಗೊಂತಾ ಇರ್ತೀವಿ, ನಮಗೆ ಐಡಿಯಾ ಇರಲ್ಲ. ಟ್ರೂ ಇಟ್ ಬಿ ರಿಲಿ ಡಿಫಿಕಲ್ಟ್, ಗೊತ್ತಾಗಲ್ಲ ನಮ್ಗೆ. ಸೊ ಇಟ್ ಬಿ ಮಚ್ ಬೆಟರ್ ದಟ್ ಯು ಡು ನಾಟ್ ಆ ತರ ಟ್ರ್ಯಾಪ್ ಗಳಿಗೆ ಸಿಗಾಕೊಳ್ಳಿದ್ರೆ ಮಚ್